ಹಾಗೆ ನಮ್ಮ ಸೀನಿಯರ್ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳಿದ ಪ್ರಕಾರ ನಾವು ಪಿ ಎಮ್ ಮಾಡಿ ಕೊನೆಗೆ ಒಂದು ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಆ ಡಿಸೀಸಸ್ಗೆ ಬರೋ ಎಲ್ಲ ಒಂದು ಆರ್ಗನ್ ಅದರ ಏನು ಲಕ್ಷಣಗಳು ಕಾಣುತ್ತೆ ಎಲ್ಲ ಲಕ್ಷಣಗಳು ಇದರಿಂದ ಇರೋದ್ರಿಂದ ಪ್ರಿಲಿಮಿನರಿಯಾಗಿ ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಒಂದು ರೋಗ, ಇದು ಬ್ಯಾಕ್ಟೀರಿಯಲ್ ರೋಗ ಆಗಿರುತ್ತೆ. ಇದು ಏನಾಗುತ್ತೆ, ಈ ಬ್ಯಾಕ್ಟೀರಿಯಾ ಅದು ಪ್ಯಾಶ್ಚುರಲ್ ಅಂತ, ಅದು ಕಾಮನ್ ಸೇಲ್ ಆಗಿ ಅದರಲ್ಲೇ ಇರುತ್ತೆ, ಲಂಗ್ಸಲ್ಲಿರುತ್ತೆ. ಇದು ಯಾವಾಗ ಅನಿಮಲ್ ಸ್ಟ್ರೆಸ್ ಕಂಡೀಷನ್ಗೆ ಹೋಗುತ್ತೋ ಆ ಸ್ಟ್ರೆಸ್ ಕಂಡೀಷನಿಂದ ಈ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗಿ ರೋಗ ಕಾಸ್ ಮಾಡೋ ಥರ ಇರುತ್ತೆ. ಈ ರೋಗ ಬಂದರೆ ಅಪ್ ಟು 90% ಮಾರ್ಟಾಲಿಟೀಸು ಎಲ್ಲ ಬೇರೆ ದನ ಕುರಿ ಮೇಕೆಗಳಲ್ಲಾಗಿರ್ಬೋದು 90% ಮಾರ್ಟಾಲಿಟಿ ಆಗುತ್ತೆ ಇದರಲ್ಲಿ. ಈಗ ಸದ್ಯಕ್ಕೆ ಪೋಸ್ಟ್ಮಾರ್ಟಮ್ ಮಾಡಿರೋ ಪ್ರಕಾರ 90% ಇಟ್ ಅಪಿಯರ್ಸ್ ಟು ಬಿ ಆಲ್ ದ ಪೋಸ್ಟ್ಮಾರ್ಟಮ್ ಲೀಷನ್ಸ್ ಅಪಿಯರ್ಸ್ ಟು ಬಿ ಹೆಮರೇಜಿಕ್ ಸೆಪ್ಟಿಸಿಮಿಯಾ. ಕನ್ಫರ್ಮೇಟೆಡ್ ಡಯಾಗ್ನೋಸಿಸನ್ನು ನಾವು ಸ್ಯಾಂಪಲ್ಸ್ ತೊಗೊಂಡಿದ್ದೀವಿ. ಸ್ಯಾಂಪಲ್ಸು ಲ್ಯಾಬಲ್ಲಿ ಟೆಸ್ಟ್ ಮಾಡಿದ ಮೇಲೆ ವಿತಿನ್ ಮೇ ಬಿ 1 or 2 ಡೇಸಲ್ಲಿ ನಾವು ಕನ್ಫರ್ಮೇಟೆಡ್ ಡಯಾಗ್ನೋಸಿಸನ್ನು ಇಲ್ಲಿಗೆ ಕಳಿಸ್ಕೊಡ್ತೀವಿ.